ಎಲ್ರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಹಿಂದೂ ಧರ್ಮದಲ್ಲಿ ಶ್ರೀರಾಮನವಮಿ ಎಂದರೆ ದೊಡ್ಡ ಸಂಭ್ರಮ. ಚೈತ್ರ ಮಾಸದ 9ನೇ ದಿನ ಅಂದರೆ ವರ್ಷದ ಮೊದಲ ತಿಂಗಳ ಹಬ್ಬವಾಗಿ ಬರುವ ಈ ಹಬ್ಬವು ಮಹಾವಿಷ್ಣುವಿನ 7ನೇ ಅವತಾರ ಅಂತಲೇ ಹೇಳ್ಬೋದಾಗಿದೆ. ಇದೇ ದಿನ ಪುಷ್ಯ ನಕ್ಷತ್ರದಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ಕರ್ಕಾಟಕ ಲಗ್ನದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನು ಜನಿಸಿದನೆಂಬ ನಂಬಿಕೆ ಇದೆ. ಈ ಬಾರಿ ಶ್ರೀರಾಮನವಮಿಯು ಏಪ್ರಿಲ್ 6ರಂದು ಆಚರಿಸಲಾಗುತ್ತದೆ. ಧರ್ಮಶಾಸ್ತ್ರಗಳ ಪ್ರಕಾರ ಅಯೋಧ್ಯೆಯ ರಾಜನಾದ ದಶರಥನಿಗೆ ಕೌಸಲ್ಯೆ, ಕೈಕೇಯಿ ಹಾಗೂ ಸುಮಿತ್ರೆ ಎಂಬ 3 ಜನ ಪತ್ನಿಯರಿದ್ದರು. ಆದರೆ ಅವರಾರಿಗೂ ಕೂಡ ಪುತ್ರ ಸಂತಾನವಿರಲಿಲ್ಲ. ನಂತರ ದಶರಥ ಮಹಾರಾಜ ಏನು ಮಾಡ್ತಾರೆ ಅಂತಂದರೆ, ಋಷಿಮುನಿಗಳ ಸಲಹೆಯಂತೆ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಲು ಮುಂದಾಗ್ತಾರೆ. ಈ ಯಜ್ಞದಿಂದ ಸಂತುಷ್ಟಗೊಂಡ ಪ್ರಜಾಪತಿಯು ದಶರಥನಿಗೆ ದಿವ್ಯ ಪಾಯಸವನ್ನು ನೀಡ್ತಾರೆ. ಈ ದಿವ್ಯ ಪಾಯಸವನ್ನು ದಶರಥ ತನ್ನ 3 ಪತ್ನಿಯರಿಗೆ ಹಂಚ್ತಾರೆ. ಇದನ್ನು ತಿಂದ ಪತ್ನಿಯರು ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ತಿಥಿಯಂದು ಮಧ್ಯಾಹ್ನ ಪುನರ್ವಸು ನಕ್ಷತ್ರದಲ್ಲಿ ಕೌಸಲಿಗೆ ರಾಮ, ಪುಷ್ಯ ನಕ್ಷತ್ರ ದಶಮಿಯಂದು ಸೂರ್ಯೋದಯಕ್ಕೆ ಮುನ್ನ ಕೈಕೆಗೆ ಭರತನು, ಅದೇ ದಿನ ಆಶ್ಲೇಷ ನಕ್ಷತ್ರದಲ್ಲಿ ಮಧ್ಯಾಹ್ನ ಲಕ್ಷ್ಮಣ ಮತ್ತು ಶತ್ರುಘ್ನರು ಜನಿಸಿದರೆನ್ನಲಾಗುತ್ತದೆ. ಹೀಗೆ ರಾಮನು ಜನಿಸಿದ ನವಮಿಯಂದು ರಾಮನವಮಿಯನ್ನಾಗಿ ಆಚರಿಸಲಾಗುತ್ತದೆ. ಹಿಂದೂ ಗ್ರಂಥಗಳಲ್ಲಿ ಉಲ್ಲೇಖವಿರುವಂತೆ 4 ಯುಗಗಳಲ್ಲಿ ಒಂದಾದ ತ್ರೇತಾಯುಗದಲ್ಲಿ ರಾಮನು ಜನಿಸಿದನು. ಈ ದಿನ ಶ್ರೀರಾಮನನ್ನು ಪೂಜಿಸಿದರೆ ಕೆಟ್ಟ ಶಕ್ತಿಗಳು ನಿವಾರಣೆಯಾಗಿ ಭೂಮಿಯ ಮೇಲೆ ದೈವಿಕ ಶಕ್ತಿ ನೆಲೆಸುತ್ತದೆಂಬ ನಂಬಿಕೆ ನಮ್ಮಲ್ಲಿದೆ. ಶ್ರೀರಾಮನವಮಿಯಂದು ಶ್ರೀರಾಮನ ತತ್ವಗಳಿಗೆ ಎಲ್ಲಿಲ್ಲದಂಥ ಶಕ್ತಿಗಳು, 1000 ಪಟ್ಟು ಶಕ್ತಿಗಳು ಅವನ ನಾಮದಲ್ಲಿದೆ ಅಂಥೇಳಿ ಹೇಳ್ಬೋದಾಗಿದೆ. ರಾಮ ಎಂಬ ಪದದ ಇರುವಂಥ ಮಹತ್ವವನ್ನು ನಾವೀಗ ತಿಳ್ಕೊಳ್ಳೋಣ. ರಾ ಎಂದರೆ ಬೆಳಕು, ಮಾ ಎಂದರೆ ಒಳಗೆ, ಅಂದರೆ ನಮ್ಮೊಳಗಿನ ದೈವಿಕ ಬೆಳಕು. ಶ್ರೀರಾಮಚಂದ್ರರು ಜನಿಸಿದಂಥ ಅಯೋಧ್ಯೆ ಸ್ಥಳದ ಬಗ್ಗೆ ತಿಳ್ಕೊಳ್ಳೋಣ. ಅಯೋಧ್ಯೆ ಪದದ ಅರ್ಥ ಯುದ್ಧವಿಲ್ಲದ, ಸಮೃದ್ಧ ಹಾಗೂ ನ್ಯಾಯಯುತವಾಗಿರುವಂಥ ಸ್ಥಳ ಅಂತಲೇ ಕರಿಬೋದಾಗಿದೆ. ಲಂಕೆಯಲ್ಲಿದ್ದಂತಹ ಪ್ರಬಲವಾದ ರಾಕ್ಷಸ ರಾವಣ 10 ತಲೆಗಳನ್ನು ಹೊಂದಿದ್ದ. ಅವನು ತುಂಬಾ ದುರಹಂಕಾರಿ, ಕಾನೂನು ಬಾಹಿರ ಮತ್ತು ಅಧರ್ಮೀಯ ಕೂಡ ಆಗಿದ್ದ. ಅವನ ಹತ್ರ ಗುಣಪಡಿಸಲಾಗದಷ್ಟು ಯುದ್ಧ ಪ್ರೇಮಿ ಕೂಡ ಆಗಿದ್ದ. ಆತ ತನ್ನ ಲೋಕದಲ್ಲಿ ಮಾತ್ರ ಅಲ್ಲದೆ ಭೂಲೋಕ, ಪಾತಾಳ ಲೋಕದಲ್ಲಿ ತನ್ನ ಆಕ್ರಮಣವನ್ನು ಹೆಚ್ಚಿಸ್ಕೊಂಡಿದ್ದ. ಅವನು ಅನೇಕ ಸಂತರು, ಋಷಿಗಳನ್ನು ಕೊಂದು ತುಂಬ ಕೆಟ್ಟ ಕೆಲಸ ಕೂಡ ಅವನು ಮಾಡಿದ್ದ. ಇವನು ತನ್ನ ಸಂತೋಷಕ್ಕಾಗಿ ಸುಂದರವಾದ ಮಹಿಳೆಯರನ್ನು ಸೆರೆ ಹಿಡಿದು ಮತ್ತು ಈ ಥರದ್ದು ತುಂಬ ಕೆಟ್ಟ ಕೆಲಸಗಳನ್ನೇ ಅವನು ಮಾಡ್ಕೊಂಡು ಬರ್ತಾ ಇದ್ದ. ಇವನ ಉಪಟಳವನ್ನು ತಾಳಲಾರದೆ ಬ್ರಹ್ಮನೊಂದಿಗೆ ಆಕಾಶ ದೇವತೆಗಳೇನು ಮಾಡ್ತಾರೆ, ಇವರ ರಕ್ಷಣೆಗೋಸ್ಕರ ವಿಷ್ಣು ಪರಮಾತ್ಮನನ್ನು ಮೊರೆ ಹೋಗ್ತಾರೆ. ಆಗ ವಿಷ್ಣು ಪರಮಾತ್ಮರು ಏನು ಹೇಳ್ತಾರೆ ಅಂದರೆ, ರಾವಣನನ್ನು ಸಂಹರಿಸಲು ದಶರಥ ರಾಜನ ಮಗನಾಗಿ ಜನಿಸುವುದಾಗಿ ಭರವಸೆಯನ್ನು ನೀಡ್ತಾರೆ. ಅದು ಮಹಾವಿಷ್ಣುವಿನ 7ನೇ ಅವತಾರನೇ ಅಂತಲೇ ಹೇಳ್ಬೋದಾಗಿದೆ. ಶ್ರೀರಾಮಚಂದ್ರರು ಜನಿಸಿದಂಥದ್ದೇ ಇದೇ ನವಮಿ ದಿನದಂದಾಗಿರುತ್ತದೆ. ಈ ಅವತಾರದಲ್ಲಿ ಹುಟ್ಟಿದ ಪ್ರಮುಖ ಉದ್ದೇಶ ಅಂತಂದರೆ ದುಷ್ಟ ರಾಕ್ಷಸನಾದ ರಾವಣನನ್ನು ಕೊಲ್ಲುವುದು ಮತ್ತು ಆತನ ಮಿತ್ರನನ್ನು ನಾಶ ಮಾಡುವುದೇ ಆಗಿತ್ತು. ಭಗವಾನ್ ರಾಮರು ಸುಂದರ ಯುವಕರಾಗಿ, ರಾಜಕುಮಾರರಾಗಿ, ಒಂಟಿ ಮಹಿಳೆಯನ್ನು ಮದುವೆಯಾಗಿ, ಪ್ರೀತಿಯ ಪತಿಯಾಗಿ, ನಿಷ್ಠಾವಂತ ಮಗನಾಗಿ, ಪ್ರೀತಿಯ ಸಹೋದರನಾಗಿ, ವಿನಮ್ರ ಮತ್ತು ಆಧ್ಯಾತ್ಮಿಕವಾಗಿ ವಿಕಸಿತಗೊಂಡ ಮನುಷ್ಯನಾಗಿ ಬದುಕಿ ಬಾಳಿದಂತಹ ಶಕ್ತಿಶಾಲಿ ಯೋಧ ಕೂಡ ಆಗಿದ್ದಂತಹ ಮನುಷ್ಯ ಈತ ಆಗಿರ್ತಾರೆ. ಅಪರೂಪದ ವ್ಯಕ್ತಿತ್ವವನ್ನು ಹೊಂದಿದ ವ್ಯಕ್ತಿತ್ವದ ಮನುಷ್ಯನಾಗಿ ಜೀವಿಸಿದಂಥ ಮಹಾನ್ ಶಕ್ತಿಯ ರೂಪವೇ ಶ್ರೀರಾಮಚಂದ್ರರಾಗಿರ್ತಾರೆ. ಶ್ರೀರಾಮನವಮಿ ಎಂದು ಶ್ರೀರಾಮರು ಜನಿಸಿದ ಹುಟ್ಟಿದಿನವಾದ್ದರಿಂದ ಶ್ರೀರಾಮನವಮಿ ಎಂದೇ ಹೆಸರುವಾಸಿಯಾಗಿರುತ್ತೆ. ಈ ಹಬ್ಬನ ನಾವು ಹೇಗೆ ಆಚರಣೆ ಮಾಡ್ತೀವಿ ಅಂತಂದರೆ, ಮೊದಲನೇದಾಗಿ ಸೂರ್ಯನ ನಮಸ್ಕಾರದೊಂದಿಗೆ ಈ ಹಬ್ಬವನ್ನು ಪ್ರಾರಂಭ ಮಾಡ್ತೇವೆ. ಉಪವಾಸ ವ್ರತಗಳನ್ನು ಮಾಡಿಕೊಂಡು ಪೂಜೆ ಪುನಸ್ಕಾರಗಳಲ್ಲಿ ತೊಡಗ್ತೀವಿ. ದಿನವಿಡೀ ರಾಮನಾಮವನ್ನು ಜಪಿಸಬೇಕು. ಅದರಲ್ಲೂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ ಈ ಮಂತ್ರಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದ್ದು ಈ ಮಂತ್ರನ ನಾವೆಲ್ಲರೂ ಜಪಿಸ್ಬೇಕು. ಹಾಗೆ ಇದರ ಜೊತೆಗೆ ರಾಮ ರಕ್ಷಾ ಸ್ತೋತ್ರ, ಸುಂದರಕಾಂಡ, ರಾಮಾಯಣ ಮುಂತಾದವುಗಳನ್ನು ಓದೋದು ತುಂಬಾ ಒಳ್ಳೆಯದು. ದೇಶದ ಎಲ್ಲ ರಾಮನ ದೇವಾಲಯಗಳಲ್ಲಿ ವಿಶೇಷವಾಗಿ ಈ ದಿನ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ತುಂಬಾ ವಿಜೃಂಭಣೆಯಿಂದ, ತುಂಬ ಸಡಗರದಿಂದ ಹಬ್ಬಗಳನ್ನು ನಾವು ಆಚರಿಸ್ಕೊಂಡು ಬಂದಿದ್ದೀವಿ. ಇನ್ನು ನಮ್ಮ ಮುಂದಿನ ಪೀಳಿಗೆ ಕೂಡ ಇದೇ ರೀತಿಯಾಗಿ ಹಬ್ಬಗಳನ್ನು ಆಚರಿಸ್ಕೊಂಡು ಹೋಗಬೇಕು. ಸ್ನೇಹಿತರೆ, ನನಗೆ ತಿಳಿದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಸ್ನೇಹಿತರೆ, ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.
ನಾನು ಇದೇ ರೀತಿಯಾದ ವಿಡಿಯೋಗಳನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಹೊಸ ಹೊಸ ವಿಷಯಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಜೊತೆಗಿರಬೇಕು. ಮತ್ತೊಮ್ಮೆ ನಿಮಗೂ ನಿಮ್ಮ ಫ್ಯಾಮಿಲಿಗೆಲ್ಲರಿಗೂ ಶ್ರೀರಾಮನವಮಿ